ನಿಮ್ಮಗಳಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಇದರಲ್ಲಿ ನನ್ನ ಮಗಳ ಒಡವೆಗಳಿದ್ವು. ಪರವಾಗಿಲ್ಲ ಚಿಕ್ಕಪ್ಪ, ಇದು ನಮ್ಮ ಕರ್ತವ್ಯ. ಎಲೆವಾನು, ನೀನು ಅದ್ಭುತ, ಸಾಟಿ ಇಲ್ಲ ನಿನಗೆ. ನಿನ್ನ ಶಕ್ತಿ ವಿಪರೀತ, ಅತಿಯಾದ ಶಕ್ತಿವಂತ. ತಮ್ಮ, ಇವರು ಹೊಗಳ್ತಾ ಇದ್ದಾರಾ ಇಲ್ಲ ಬೈತಿದ್ದಾರಾ? ಹೊಗಳ್ತಾ ಇದ್ದಾರೆ ಅನ್ಸುತ್ತೆ. ಎಲೆವಾರು, ನನ್ನ ಈ ಶಬ್ದದ ಬಾಣ ನಿಮ್ಮ ಹೃದಯಕ್ಕೆ ನೋವಾಗಿದೆಯೇನು? ನಿಮ್ಮ ಸಂತೋಷಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ಹಿಂದೆ ತಗೊಳ್ತೇವೆ. ನೀವೆಲ್ಲ ಜೋರ್ದಾರ್ ಆಗಿದ್ದೀರಿ. ಅಲ್ಲ ಅಲ್ಲ, ಜೋರ್ದಾರ್ ಕೇವಲ ಇವ ಮಾತ್ರ. ನಾವಂತೂ ಹನಿ ಬನಿ ಮತ್ತೆ ಪೋಪಟ್ ಆಗಿದ್ದಾನೆ. ಬನ್ನಿ, ಹಳ್ಳಿಗೆ ಹೋಗೋಣ. ಎಲ್ರೂ ನಿಮಗಾಗಿ ಕಾಯ್ದಾ ಇದ್ದಾರೆ. ಹಾ ನಡೀರಿ, ನಾವು ತುಂಬಾ ಸುಸ್ತಾಗಿದ್ದೀವಿ. ಆದ್ರೆ ಒಂದು ವಿಷಯ ಅರ್ಥ ಆಗಿಲ್ಲ, ಈ ಫಿರಂಗಿ ಏನು ಬಯಸ್ತಾನೆ? ಸರ್ದಾರ್, ಇದು ಕೋಳಿಗಳ ಗರಿಗಳ ಹಾಗೆ ಕಾಣಿಸ್ತಿದೆ. ಲೇಟ್ ಬೀಟ್. ಅರೆ, ನೀನ್ ಇರ್ಲಿ ಬಿಡು. ತಪ್ಪಾಯ್ತು ಸರ್ದಾರ್. ಅರೆ, ನನಗೆ ನಿಮ್ಮ ಒಂದು ಮಾತು ಅರ್ಥ ಆಗಿಲ್ಲ. ಅದು ಯಾರು ನಮ್ಮ ಪ್ಲಾನ್ ಫೇಲ್ ಮಾಡಿದವರು? ಯಾರೇ ಆಗ್ಲಿ ಬಿಡಲ್ಲ ಅವರನ್ನು. ಹಳ್ಳಿಯನ್ನೇ ಕಿತ್ತು ಹಾಕ್ತಿವಿ, ನನ್ನ ಅಪ್ಪನ ಆಣೆ. ಅಮ್ಮನ ಆಣೆಯಾಗಿ ಹೇಳ್ತೀವಿ ಬೇಲನ್ ದೇವಿ. ಅಪ್ಪನ ಆಣೆಯ ಮಹತ್ವ ನಿನ್ಗೇನು ತಿಳಿಯುತ್ತೆ ಡಾಕು? ಅಪ್ಪ ಅಪ್ಪ ಆಗಿರ್ತಾರೆ. ಚಳಿಗಾಲದಲ್ಲಿ ಬಾಯಿಂದ ಬಿಸಿ ಗಾಳಿ ಬರುತ್ತೆ. ಮಗಳನ್ನ ಲಾಲನೆ ಪಾಲನೆ ಮಾಡ್ತಾರೆ. ಒಂದ್ ಅಪ್ಪನ ಮಹತ್ವ ನಿನಗೇನು ತಿಳಿಯುತ್ತೆ ಡಕಾಯ್ತಾ? ಆಕ್ಟಿಂಗ್ ಶಟ್ ಡೌನ್. ಏನ್ ಹೇಳ್ದೆ? ಅರೆ, ನಾನು ಹೇಳ್ತಿದ್ದೆ ಆಕ್ಟಿಂಗ್ ನ ಬಂದ್ ಮಾಡು ಅಂತ. ಆಕ್ಟ್ರೆಸ್ ಆಗ್ಬೇಕಿದ್ರೆ ಡಾಕು ಯಾಕಾದೆ? ಯಾರು ಡಕಾಯ್ತರಾಗೋಕೆ ಬಯಸಿದ್ರು? ನಾವು ಡಕಾಯ್ತರು ಯಾಕದ್ದು ಅಂದ್ರೆ, ಡಕಾಯ್ತರ ಆಕ್ಟಿಂಗ್ ಕಲಿತು ಫಿಲ್ಮ್ ಅಲ್ಲಿ ಕೆಲಸ ಮಾಡೋಕೆ. ನಿನ್ನ ಆಕ್ಟಿಂಗ್ ನಮ್ಗೆ ಸಾಕಾಗಿ ಹೋಗಿದೆ. ಅರೆ, ನಮ್ಮ ಪ್ಲಾನ್ ಫೇಲ್ ಆಗಿದೆ. ಹಣ ಎಲ್ಲ ಕೈಯಿಂದ ಹೊರಟಾಯ್ತು. ನಮ್ಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಅಡ್ರೆಸ್ ಡ್ಯೂ ದೇವ್ ಹೀಸ್. ಏನ್ ಹೇಳ್ದೆ? ಅಡ್ರೆಸ್ ಡ್ಯೂ ಅಂದ್ರೆ ಹುಡುಕೋ ಅವ್ರು ಯಾರು ಅಂತ. ಏನೇ ಆಗ್ಲಿ, ಆ ದಿನಕ್ಕೆ ಕಾಯೋಣ ಯಾವಾಗ ನಮ್ಮೆದುರಿಗೆ ಬರ್ತಾರೆ. ಈಗ ಅವರಿಗೆ ಓಡಿ ಹೋಗೋಕೆ ಜಾಗ ಕಡಿಮೆ ಆಗಿದೆ, ಮತ್ತೆ ಅಡಗಿ ಕೂತ್ಕೊಳ್ಳಲು ಜಾಗನೇ ಇಲ್ಲ ಸರ್ದಾರ್. ತಮ್ಮ, ಇವ್ರು ನಮ್ಮ ಪೂಜೆ ಯಾಕೆ ಮಾಡ್ತಿದ್ದಾರೆ? ಪೂಜೆ ಅಲ್ಲ, ಸ್ವಾಗತ ಮಾಡ್ತಿದ್ದಾರೆ. ಸ್ವಾಗತ. ಇನ್ನು ನೀವೇ ನಮ್ಮನ್ನ ಫಿರಂಗಿಯಿಂದ ರಕ್ಷಿಸ್ಬೇಕು. ಅಂದ್ರೆ ನಗರದ ಸೇನೆ ಕಳಿಸಿದಾರ ಫಿರಂಗಿ ಜೊತೆ ಹೋರಾಡೋದಕ್ಕೆ. ಯಾರಿವರು? ಇನ್ಸ್ಪೆಕ್ಟರ್ ಪಾಂಡ ಅವ್ರು ನಮ್ಮನ್ನು ಗುರ್ತಿಸ್ತಾ ಇಲ್ಲ. ಇವರು ನಮ್ಮ ಪಾಂಡ ಅಲ್ಲ. ಅರೆ ಎಲಿವಾನಿ, ಯಾಕಲ್ಲ? KG1 ಇಂದಲೇ ಓದ್ತಾ ಇದ್ದಾನೆ. ನಮಗಾಗಿ ಡಕಾಯಿತರ ಜೊತೆ ಹೋರಾಡ್ತಿದ್ದಾನೆ. ನಮ್ಗೆಲ್ರಿಗೂ ಬಹಳ ಆತ್ಮೀಯ ಇವನು. ಚಿಕ್ಕಪ್ಪ ಅವರೇ, ನಾನು ಹೇಳ್ತಿರೋದೇನಂದ್ರೆ, ಇವರು ನಮ್ಮ ಪಟ್ಟಣದ ಇನ್ಸ್ಪೆಕ್ಟರ್ ಪಾಂಡ ಅವರು ಅಲ್ಲ ಅಂತ. ಅವನು ನನ್ನ ತಮ್ಮ. ನಾನು ಜೇ ಪಾಂಡ, ಜಂಗ್ಲಿ ಪಾಂಡ. ಅದು ನಿಮ್ಮ ಜಂಗ್ಲಿ ಅಭ್ಯಾಸ ನೋಡಿದಾಗ್ಲೇ ನಮ್ಗೆ ತಿಳಿಯಿತು. ಅಂದ್ರೆ ನಾನು ಹೇಳಿದ್ದು ನಿಮ್ಮನ್ನು ನೋಡಿ ಖುಷಿ ಆಯ್ತು ಅಂತ. ನೀವು ಗ್ರಾಮದ ಜನರನ್ನ ಉಳಿಸೋದಕ್ ಬಂದ್ರೆ ನಾನು ನಿಮ್ ಜೊತೆಗಿದ್ದೀನಿ. ನೋಡಿ, ನಾವೆಲ್ಲರನ್ನೂ ಬಚಾವ್ ಮಾಡ್ತೀವಿ, ಆದ್ರೆ ನಮ್ಗೆ ಹಳ್ಳಿಯವರ ಸಹಾಯ ಬೇಕು. ಆದ್ರೆ ನಾವೇನು ಸಹಾಯ ಮಾಡುದು ಮಗ? ನೀವೆಲ್ಲ ಡಕಾಯ್ತರೊಂದಿಗೆ ಫೈಟ್ ಮಾಡ್ಬೇಕು. ನಾವೇ ಹೊಡೆದಾಡೋದಾದ್ರೆ ನಿಮ್ಮನ್ನ ಯಾಕೆ ಕರೆಸಿದ್ದು?
ನಮಗೆ ಹೊಡೆದಾಡೋದಕ್ಕೆ ಆಗ್ತಾ ಇಲ್ಲ. ನೀವೆಲ್ಲ ಬಿಸಿ ತುಪ್ಪ, ನಾನು ಒಣ ಅನ್ನ. ಎಲ್ಲಿವಾರೋ ಚಿಕ್ಕಪ್ಪ, ಮೊಸರಿಗೆ ಮಜ್ಜಿಗೆ ಅಂತಿದ್ಯಾ? ಬನ್ನಿ, ಹೇಳೋದು ಸರಿಯಾಗಿದೆ. ಇವತ್ ನಾವು ಫಿರಂಗಿಯಿಂದ ಪಾರ್ ಮಾಡ್ತೀವಿ ನಿಮ್ಮನ್ನ. ಮತ್ತೆ ನಾಳೆ ಇನ್ನೊಬ್ಬ ಚೌರಂಗಿ ನೋಟಂಗಿ ಡಕಾಯ್ತನಾಗಿ ಬಂದ್ರೆ ಏನ್ ಮಾಡ್ತೇನೆ? ಅರೆ, ನಮ್ಮ ಪರಿಸ್ಥಿತಿ ಆದ್ರೂ ನೋಡಿ, ನಾವು ಡಾಕುಗಳ ಜೊತೆ ಹೇಗೆ ಹೋರಾಡೋದು? ಏಯ್, ಸೈಜ್ ನೋಡಿ ಕನ್ಫ್ಯೂಸ್ ಆಗ್ಬೇಡ. ಒಂದು ಇರುವೆ ಆನೆಯ ಸುಂಡಿಲಿಗೆ ನುಗ್ಗಿದ್ರೆ ಹುಚ್ಚಿಡಿಸ್ಬಿಡುತ್ತೆ. ಎನಿ ಡೌಟ್? ಆದ್ರೆ ನಮ್ಗಳ ಹತ್ರ ಆಯುಧಗಳೇ ಇಲ್ಲ. ಏನಿದು, ಅದನ್ನೇ ಆಯುಧ ಮಾಡೋಣ. ನಾಳೆ ಬೆಳಗಿನಿಂದಲೇ ನಿಮ್ಮ ಟ್ರೈನಿಂಗ್ ಶುರು ಆಗುತ್ತೆ. ಚಿಮ್ನಿಯಲ್ಲಿ ಎಣ್ಣೆ ಹಾಕೋದಕ್ಕಿಲ್ಲ, ಗ್ರಾಮವನ್ನ ಸ್ವಚ್ಛ ಮಾಡೋದಕ್ಕಿಲ್ಲ. ಚಿಕ್ಕಪ್ಪ, ಡಕಾಯಿತ್ರನ್ನ ಸ್ವಚ್ಛ ಮಾಡ್ಬೇಕು. ಇದೆಲ್ಲ ವಸ್ತುಗಳು ಕೆಲಸಕ್ಕೆ ಬರುತ್ತೆ. ನಿನ್ನ ಮೆದುಳಿನ ಅಡಿಗೆ ಮನೆಯಲ್ಲಿ ಪ್ಲಾನ್ ನ ಯಾವ ಅಡಿಗೆ ಆಗ್ತಾ ಇದೆ? ಅರೆ, ಡಕಾಯಿತ್ರ ಜೊತೆ ಲಟ್ಟಣಿಗೆ ಹೊರಕೆಂಡ ಹೊಡೆದಾಡೋದ? ಹಾ, ನಾನು ತಿಳಿಸ್ತೀನಿ. ಅಕ್ಕ, ಡಾಕ್ಟರ್ ಬಾಲು ಅವ್ರ ದರೋಡೆಕೋರ ಅನ್ಕೊಳ್ಳಿ. ಮತ್ತೆ ನಿಮ್ಮ ಕೈಯಲ್ಲಿ ಪೊರಕೆ ಇದೆ. ಅದೇನ್ ಮಾಡ್ತೀರಾ? ಅರೆ, ಡಕಾಯಿತ್ರು ಬಂದ್ರೆ ಸಹಾಯ ಮಾಡಲ್ವಾ? ಮಾಡ್ತೀವಿ. ಸಾಕು ಸಾಕು, ಇದೇ ಮಾಡ್ಬೇಕು. ಎಲೆವಾ, ನನ್ನ ತಲೆಗೆ ಮಟಕೆಯ ಕಿರೀಟ ಇಟ್ಟಿಯಾ? ಪೊರಕೆಯಿಂದ ನನಗೆ ಹೊಡೆದಿಯಾ? ಡೆಮಾನ್ಸ್ಟ್ರೇಷನ್ ಕೊಡೋದಕ್ಕಾಗಿ ನನಗೆ ಹೊಡಿಸಿದ್ಯಾ? ಸಾರಿ. ಹನಿಯ ಮೂರ್ಖತನಕ್ಕೆ ನಾನು ಸಾರಿ ಕೇಳ್ತೀನಿ. ಆದ್ರೆ ಹನಿಯ ಬೇವಕೂಫಿಂದಾಗಿ ಒಂದಂತೂ ತಿಳಿಯಿತು, ಗ್ರಾಮೀಣ ಮಹಿಳೆಯರಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ. ಎನಿ ಡೌಟ್? ಅಲೆವಾನಿ, ನೀವು ಕಣ್ಣಿನ ಜರಿಯಿಂದ ಮನಸ್ಸಿನ ಆಳದೊಳಗೆ ಇಳಿತಿದ್ದೀರಾ. ಗ್ರಾಮೀಣ ಪುರುಷರನ್ನು ಕಡಿಮೆ ಅಂತಿದ್ದೀರಾ. ಹರಿದು ಹೋದ ಶರ್ಟಿಗೆ ಬಟನ್ ಹಾಕ್ತಿದ್ದೀರಾ. ಅಲ್ಲ, ನಮಗ್ ಗೊತ್ತಿದೆ, ಇವ್ರ ಹತ್ರ ಬಹಳ ಧೈರ್ಯ ಇದೆ. ಕೇವಲ ಇವರಿಗೆ ಹೋರಾಡೋಕೆ ಕಲಿಸ್ಬೇಕಷ್ಟೇ. ಎಲ್ಲರೂ ತಯಾರಿದ್ದೀರಲ್ಲ? ಈಗಲೇ ಇವರ ಪ್ಲಾನ್ ಏನು ಅಂತ ತಿಳ್ಕೋತೀನಿ. ನೀವು ಹಳ್ಳಿಯ ಕಲ್ಲುಗಳನ್ನು ತಮ್ಮ ಆಯುಧ ಅಂತ ತಿಳ್ಕೊಳ್ಳಿ, ಟೀಮ್ನ ಡಬ್ಬಿಗಳನ್ನು ಡಕಾಯಿತ್ರು ಅಂತ. ಅಟ್ಯಾಕ್! ಎಲ್ಲ ಮಡಕೆ ಒಡೆದು ಹಾಕಿದ್ರು. ಇದಕ್ಕೆ ಹಣ ಯಾರು ಕೊಡ್ತಾರೆ? ಅರೆ, ಗುರಿ ಇಡ್ತಾ ಇದ್ವಿ, ತಪ್ಪಾಗೋಯ್ತು. ಅರೆ, ಯಾವತ್ತು ಲಗೋರಿ ಆಡಿಲ್ವೇನು? ಸರಿಯಾಗಿ ಗುರಿ ಇಟ್ಟು ಹೊಡಿರಿ. ಅರೆ ಅಣ್ಣ, ನಾವು ಕಾಗೆ ಓಡಿಸ್ಲಿಕ್ಕೆ ಅಷ್ಟೇ ಕಲ್ಲೆಸಿತೀವಿ. ನಮಗೇನು ಗೊತ್ತಿತ್ತು ಡಾಕುಗಳ ಜೊತೆ ಫೈಟ್ ಮಾಡಕ್ಕೂ ಕೂಡ ಕಲ್ಲೆಸಿಬೇಕು ಅಂತ. ಅರೆ, ಇದೇ ಸರಿಯಾಗಿದೆ. ನೀವೆಲ್ಲ ಯೋಚನೆ ಮಾಡಿ, ಆ ಕಾಗೆ ದರೋಡೆಕೋರ ಅಂತ. ಅಲೆವಾನಿ, ಈಗ ನಮಗೂ ಕನ್ಫ್ಯೂಷನ್ ಆಗಿದೆ. ಚೋರಿಯ ಚಾಕುವೋ, ಕಾಗೆ ಡಾಕುವೋ, ಡಬ್ಬ ಡಾಕುವೋ? ಈಗ ಡಬ್ಬ ದರೋಡೆಕೋರ. ಹೊಡೀರಿ ಕಲ್ಲು. ಅಣ್ಣಂದ್ರೆ ಇದು ನಮ್ಮ ಟಾರ್ಗೆಟ್. ಹಾ, ಅರೆ ಸರಿಯಾಗಿ ಹೊಡೀರಿ. ನಮ್ಮವರಿಗೆ ಹೊಡೆದ್ಬಿಡ್ತೀರಾ? ಡಕಾಯಿತರ ಜೊತೆ ಯಾರು ಹೋರಾಡೋದು?
ನಾವು ಅವರ ದಾರಿಯನ್ನು ತಡೆದು ಹಿಡಿಬೇಕು. ಬೇಗನೆ ಎತ್ತಿನ ಗಾಡಿ ತಂದು ರಸ್ತೆ ತಡೆಗಟ್ಟಿ. ಆರಾಮಾಗಿ ತಿಂಡಿ ತಿನ್ನಕ್ಕೂ ಬಿಡಲ್ಲ. ಹಾ ಹಾ ತಿನ್ನಿ. ಡಕಾಯ್ತರು ಬಂದಾಗ ಹೇಗೆ ತಿನ್ನೋಕಾಗುತ್ತೆ? ಅರೆ ನಕಲಿ ಡಾಕು ಆಗಿದ್ದೇನೆ. ನಿಜವಾಗಿ ಯಾಕೆ ಹೊಡಿತಿದ್ದೀರಿ? ಅರೆ ನಡಿ ಅಕ್ಕ, ಇವ್ರ ಮೇಲೆ ಪ್ರಾಕ್ಟೀಸ್ ಮಾಡೋಣ. ಮಕ್ಕಳು ಮನೇಲಿ ಇದ್ಕೊಂಡು ಕವಣೆ ಗೋಲಿಂದ ಹೊಡಿಬೇಕು. ದೊಡ್ಡವರು ನಮ್ಗೆ ಗುಲಾಟಿ ಆಡಕ್ಕೆ ಬಿಡೋದಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಯಾರು ಇಲ್ಲ ಅನ್ನಲ್ಲ. ಸರಿ. ಫೈರ್! ಮಾವನ್ನ ಮುಟ್ಟಿದ್ರೆ ಪುದೀನದ ಜೊತೆ ಸೇರಿಸಿ ಚಟ್ನಿ ಮಾಡಿಬಿಡ್ತೇನೆ ನಿಮ್ಮನ್ನ. ತುಂಟರು, ಯಾವಾಗಲೂ ನಮ್ಮ ಮಾವಿನನ್ನ ಬಿಡೋದಿಲ್ಲ ನೀವು. ಅರೆ ಹಳ್ಳಿ ಜನರಿಗೆ ಅಲ್ಲ, ದರೋಡೆಕೋರಿಗೆ ಹೊಡಿಬೇಕು. ನಾನು ಹೇಳ್ತೀನಿ ಹೇಗೆ ಗುರಿ ಇಡ್ಬೇಕು ಅಂತ. ಯಾರೋ ಎಲೆವಾನಿ? ಅಯ್ಯಿ, ಹಾ ಸಾರಿ ಚಿಕ್ಕಪ್ಪ ಅವರೇ, ಸಾರಿ. ನೋಡಿದ್ರಾ, ಇದು ತಪ್ಪು. ಹೀಗೆ ನಾವು ಮಾಡಬಾರ್ದು. ಬೋಟಲ್ ಮೇಲೆ ಗುರಿ ಇಡ್ಬೇಕು. ನಮ್ಗೆ ತಿಳಿತು ಏನ್ ಮಾಡ್ಬೇಕು ಅಂತ. ಇನ್ನು ಹೆಚ್ಚು ಪೆಟ್ಟು ತಿನ್ನೋದಕ್ಕಿಂತ ಮೊದಲು ನಾನಿಲ್ಲಿಂದ ಓಡ್ಬಿಡ್ತೀನಿ. ಶಾಬಾಷ್, ನಾವು ಈ ರೀತಿ ಕಲಿತಾ ಹೋದ್ರೆ ಡಕಾಯ್ತಿಗೆ ಬ್ಯಾಂಡ್ ಬರಿಸಬಹುದು. ಈ ದಿನ ನಾನು ನಿನ್ಗೆ ಸರಿ ಮಾಡೇ ಬಿಡ್ತೀನಿ. ನೀನು ನನಗೆ ತುಂಬಾ ಸತಾಯಿಸಿದ್ಯಾ. ನಡಿ ಈಗ ಶುರು ಮಾಡ್ಕೋ. ಸರ್ದಾರ್, ಇದು ಟ್ರಾನ್ಸಿಸ್ಟರ್ ಅಲ್ಲ, ಟಿವಿ. ಮೆಕ್ಯಾನಿಕ್ ಅನ್ನ ಕರೆಸ್ಬೇಕು. ಟೇಕ್ ಅವೇ ಮೆಕ್ಯಾನಿಕ್. ಏನ್ ಹೇಳ್ದೆ? ಅರೆ ಹೇಳ್ತಾ ಇದ್ದೇನೆ, ಮೆಕ್ಯಾನಿಕ್ ಅನ್ನ ಕರ್ಕೊಂಡು ಬನ್ನಿ ಅಂತ. ಟೇಕ್ ಅವೇ. ಬಡವನ ಜೋಲಿಯಲ್ಲಿ ಅವನ ಮರ್ಯಾದೆ ಇರುತ್ತೆ. ಅವನಿಂದ ಮೇಲಿನವನು ಸಹಾಯ ಮಾಡ್ತಾನೆ. ಪರ್ವತವನ್ನ ಬಗ್ಗಿಸಬಹುದು, ಆದ್ರೆ ಬಡವನನ್ನು ಅಲ್ಲ ಸರ್ಕಾರ್. ಏನ್ ಹೇಳಿದೆ? ನಾನು ಹೇಳಿದ್ದು ನಮ್ಮ ಭಯದಿಂದ ಇಲ್ಲಿಗೆ ಯಾರು ಬರಲ್ಲ ಅಂತ. ಶೋ ಹಿಮ್ ಮನಿ, ಶೋ ಹಿಮ್ ಮನಿ. ಸರ್ದಾರ್, ಸರ್ದಾರ, ಪ್ರೀ ಟ್ಯಾಕಿಂಗ್ ಏನ್ ಹೇಳ್ದೆ? ಅಂದ್ರೆ ಉಸಿರು ತಗೊಳ್ಳೋ ಪೆದ್ದ ಮೂರ್ಖ. ಏನು ಅರ್ಥವಾಗಲ್ಲ ನಿನಗೆ. ಮೀಸೆ ಅಣ್ಣ, ಏನಾಯ್ತು? ಅವರು ಚುಟ್ಟನ್ ಗಾವ್ನಲ್ಲಿದ್ದಾರೆ. ನಮ್ ಜೊತೆ ಹೋರಾಡೋದಕ್ಕೆ ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸರ್ದಾರ್, ಇದು ಸರಿಯಲ್ಲ. ನಾವ್ ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಅಪ್ಪನ ಆಣೆ, ನಮ್ಮ ವಿರುದ್ಧ ತಲೆ ಎತ್ತಿದವರ ತಲೆಯನ್ನೇ ಕಡ್ದು ಬಿಡ್ತೀವಿ ನಾವು. ರೈಟ್ ಹೀಸ್. ಏನ್ ಹೇಳಿದ್ರಿ? ಅರೆ ಅದೇನು ಯಾವಾಗ್ಲೂ ಏನ್ ಹೇಳ್ತೀಯ ಮಾಡ್ಬಿಟ್ಟೆ ನೀನ್ ನನಗೆ. ಇಷ್ಟು ಕೂಡ ಇಂಗ್ಲಿಷ್ ಬರಲ್ವಾ ನಿಂಗೆ? ರೈಟ್ ಈಸ್ ಅಂದ್ರೆ ಸರಿ ಇದೆ ಅಂತ. ಸರ್ದಾರ್, ನಾಳೆ